ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ.
ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಾ ಇರೋದರ ಪರಿಣಾಮ ಹಿಡಕಲ್ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಲ್ಲಿ ಎಲ್ಲಿ ನೋಡಿದ್ರೂ ನೀರೋ ನೀರು. ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ, ಅಲ್ಲಿನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಸ್ಥಗಿತವಾಗಿದೆ. ಸ್ಥಳೀಯರು ಸದ್ಯಕ್ಕೆ ಪ್ರವಾಹದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರಿ ಅಂತ ಹೇಳಿ ಸೂಚನೆ ರವಾನೆ ಮಾಡಲಾಗಿದೆ.